ಉಗ್ರರು ಇಲ್ಲಿ ಎರಡು ಮಾತಿಲ್ಲ ಅದನ್ನು. ನಾವೆಲ್ಲೋ ಒಂದು ಕಡೆ ನಾವು ಈ ಫೋರ್ಸಸ್ಸನ್ನು ಹಿಂದೆ ಪಡ್ಕೊಂಡು ಈಗ ಶಾಂತ ಆಗಿದೆ, ಅಲ್ಲಿ ಸ್ಥಳೀಯರು ಕೂಡ ಇದಕ್ಕೆ ಯಾವುದೂ ಕೂಡ ಬೆಂಬಲ ಇಲ್ಲ. ಅವರು ಪಾಪ ಉದ್ಯೋಗ ಮಾಡ್ಕೊಂಡು ಆರಾಮಾಗಿದ್ದರು, ಒಂದು ದಿವಸ ನೆಮ್ಮದಿಯಿಂದ ಬಾಳನ್ನು ಸಾಧಿಸಿದ್ರು. ಈ ಉಗ್ರಗಳು ಏನು ಮಾಡಿದಾರಲ್ಲ, ಇವ್ರ ಮೇಲೆ ಒಂದು ದಿವಸ ನಾವು ಇನ್ನೂ ಹೆಚ್ಚಿನ ಫೋರ್ಸಸ್ಸಲ್ಲೆಲ್ಲ ಹಾಕಿ ಇವರು ಎಲ್ಲಿ ಅಡುಗೆ ತಾಣಗಳಿದ್ದಾವೆ, ಎಲ್ಲಿಂದ ಇವ್ರು ಇನ್ಫಿಲ್ಟ್ರೇಟ್ ಇರ್ತಾರೆ, ಬೇರೆ ದೇಶಗಳು ಬರ್ತಿದ್ದಾರೆ, ಅದೆಲ್ಲವನ್ನು ಪತ್ತೆ ಹಚ್ಚಿ ಇಂಥವ್ರನ್ನ ನಾವು ಅವ್ರ ಮೇಲೆ ನಾವು ಹತ್ತಿಕ್ಕುವಂಥ ಕೆಲಸ ಆಗಬೇಕು. ಮತ್ತು ಇದಕ್ಕೆ ಪಾಕಿಸ್ತಾನ ಜನ ಒಂದು ವೇಳೆ ಇನ್ವಾಲ್ವ್ ಆಗಿದ್ದರೂ ಕೂಡ ಅವ್ರಿಗೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥವ್ರಿಗೆ ನಾವು ಅದನ್ನು ಅವ್ರನ್ನ ಮೂಲೆ ಗುಂಪಾಗುವಂಥದ್ದು, ಅವ್ರ ಮೇಲೆ ಪಾಕಿಸ್ತಾನ ಮೇಲೆ ಎಲ್ಲ ರೀತಿಯ ಕ್ರಮ ಆಗುವಂಥದ್ದನ್ನು ಮಾಡಬೇಕು. ಭದ್ರತಾ ವೈಫಲ್ಯ ಆಗಿದೆ ಅನ್ನುವಂಥ ಭದ್ರತಾ ವೈಫಲ್ಯಕ್ಕಿಂತ ಜಾಸ್ತಿ ಏನಾಗಿದೆ ಇವತ್ತು, ಅದೊಂದು ಟೂರಿಸ್ಟ್ ಇದು ಅಲ್ಲೇನಾಗಿದೆ, ಮರಳಿ ಶಾಂತತೆಗೆ ಬರ್ತಾ ಇದೆ ಕಾಶ್ಮೀರ ಅಂತೇಳಿ ಸ್ವಲ್ಪ ಫೋರ್ಸಸನ್ನು ಕಡಿಮೆ ಮಾಡಿದ್ದಾರೆ. ಅದರ ದುರುಪಯೋಗವನ್ನು ಇವ್ರು ಪಡ್ಕೊಂಡಿದ್ದಾರೆ. ಈಗ ಮತ್ತೆ ಫೋರ್ಸಸನ್ನು ಹಾಕಿ ಇವ್ರು ಎಲ್ಲೆಲ್ಲಿ ಅಡಗಿದ್ದಾರೆ ಇವರೆಲ್ಲರನ್ನ ಹತ್ತಿಕ್ಕುವಂಥದ್ದಾಗಬೇಕು. ಗುಡ್ಡಿಟ್ಟು ನೇರವಾಗಿ ತಂಥವ್ರನ್ನೆಲ್ಲ ಅಡುಗೆ ತಂದಾಗ ಹೋಗಿ ಹುಡುಕಿ ತೆಗೆದು ಇವ್ರನ್ನ ಗುಡ್ಡಿಟ್ಕೊಳ್ಬೇಕು. ಇಂಥವ್ರ ಹೀಯ ಕೃತ್ಯ ಇದು. ಪಾಪ ನಿರಾಪರಾಧಿಗಳು, ಟೂರಿಸ್ಟು ಉತ್ತಮ ದಿವಸ ಹೋಗಿದಂಥವ್ರನ್ನ. ಸರ್, ರಾಜ್ಯದವರು ಬರೀ ಇಬ್ಬರು ಮಾತ್ರನಾ ಅಥವಾ ಬೇರೆಯವರು ಕೂಡ ಅಲ್ಲಿ? ಅದೇ ರಾಜ್ಯ ಗಿಜ್ಯ ಪ್ರಶ್ನೆ ಇಲ್ಲ. ಈಗ ಜನ ಅದು ಭಾರತ ದೇಶದಲ್ಲಿ ಎಲ್ಲೇ ಯಾವುದೇ ರಾಜ್ಯದಂದಿರಲಿ ಎಲ್ಲರೂ ಅಷ್ಟೇ. ನಮ್ಮ ರಾಜ್ಯದವ್ರು ನಾವು ಕಾಳಜಿ ಮಾಡೋಣ ಅಂತ. ಆದ್ರೆ ಏನು 27 ಜನಕ್ಕೆ ಒಂದು ದಿವಸ ಆಗಿದೆ. ಅದು ಯಾರ್ಯಾರಿಗಾಗಿದೆ ಎಲ್ಲರಿಗೂ ಕೂಡ ಒಂದು ದಿವಸ ನ್ಯಾಯ ದೊರಕಿಸ್ಬೇಕು. ಇಂಥವ್ರನ್ನ ನಾವು ಸರ್ಕಾರ ಏನೇನು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ? ಈಗ ಸಂತೋಷ್ ಲಾಡೋರು ಕಳಿಸಿದ್ದಾರೆ, ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತೀವಿ. ವಾಪಸ್ ಬರೋದು ಮಾಡುವಂಥದ್ದು ಅದನ್ನು ಕೂಡ ಮಾಡ್ತೀವಿ. ಅದು ದೊಡ್ಡ ಮಾತಲ್ಲ. ಅದು ಜೀವ ವಾಪಸ್ ಬರೋದಿಲ್ಲ. ಪಹಲ್ಗಾಮ್ನಲ್ಲಿ ಏನಾಗಿದೆ, ಒಂದು ಅತ್ಯಂತ ಹೇಯ ಕೃತ್ಯ. ಪ್ರವಾಸಿಗರು, ಮುಗ್ಧ ಜನ ಇವತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರನ್ನ ಈ ಉಗ್ರಾಮಿಗಳು ಗುಂಡಿಟ್ಟು ಅತ್ಯಂತ ಅಮಾನುಷ್ಯ ರೀತಿಯಲ್ಲಿ ಇವತ್ತು ಅವ್ರನ್ನೆಲ್ಲನೂ ಹತ್ಯೆಗೈದಿದ್ದಾರೆ. ಇದನ್ನು ನಾವು ಎಲ್ಲರೂ ಕೂಡ ಇದರ ಖಂಡನೆ ಮಾಡ್ತೇವೆ, ತೀವ್ರವಾಗಿ ಖಂಡನೆ ಮಾಡ್ತೀವಿ. ಮತ್ತು ಈ ಉಗ್ರಾಮಿಗಳು ಏನಿದ್ದಾರೆ ಇವ್ರನ್ನ ನಾವು ಹತ್ತಿಕ್ಕುವಂಥದ್ದಾಗಬೇಕು. ಇವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ನಾವು ನಿರ್ದಿಷ್ಟವಾಗಿ ಅವ್ರನ್ನ ದುಡ್ಡಕ್ಕೆ ಕೊಡುವಂಥದ್ದನ್ನು ಕೂಡ ಆಗ್ತದೆ. ಇದು ಅಂತ ಇದು ನಮ್ಮ ಆರ್ಮ್ ಫೋರ್ಸಸ್ ಏನಿದೆ ಅಲ್ಲಿ ಇನ್ನೂ ಅಷ್ಟು ಸ್ಟ್ರೆಂಥನ್ ಮಾಡುವಂಥ ಅವಶ್ಯಕತೆ ಇದೆ. ಯಾಕಂದರೆ ನಾವು ಶಾಂತ ಆಗಿದೆ ಅಂತ ಹಿಂದೆ ಸ್ವಲ್ಪ ನಾವು ಹಿಂದೆ ತೆಗೆದುಕೊಂಡಾಗ ಇದು ಮತ್ತೆ ಮರುಕಳಿಸಿದೆ. ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಫೋರ್ಸಸ್ನ ಡಿಪ್ಲಾಯ್ ಮಾಡಿ ಇಂಥ ಉಗ್ರಗಾಮಿಗಳು ಎಲ್ಲೆಲ್ಲಿ ಅಡಗಿದ್ದಾರೆ ಅವ್ರನ್ನ ಬಯಲಿಗೆ ತಂದು ಇವ್ರನ್ನ ನಾವು ಕಠಿಣವಾದಂಥ ಶಿಕ್ಷೆಯನ್ನು ಇವತ್ತೊಂದು ದಿವಸ ಅವಶ್ಯಕತೆ ಬಿದ್ದರೆ ಇಂಥವ್ರನ್ನ ಗುಂಡಿಟ್ಟು ಕೊಡುವಂಥದ್ದು ಕೂಡ ಸಾಗಬೇಕು. ಅವರಿಗೆ ಗಲಿಗೇರಿಸುವಂಥದ್ದಾಗಬೇಕು. ಅತ್ಯಂತ ಹೇಗೆ ಅಂತ ಹೇಳೋದು ಸ್ವಲ್ಪ ಈಗ ಪಿಒಕೆಗೆ ನಾವು ಒಂದು ಆಕ್ರಮಣ ಮಾಡಿ ಒಂದು ವಶಪಡಿಸ್ಕೊಳ್ಳೋಕೆ ಒಂದು ರೈಟ್ ಟೈಮ್ ಆಗ್ತದೆ. ಅದು ಭಾಳ ಉನ್ನತ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಆಗುವಂಥದ್ದು. ನಾನು ಹೇಳಿಕೆ ಕೊಡೋದು ಅಷ್ಟು ಸರಿಯಾಗೋದಿಲ್ಲ. ಕೇಂದ್ರ ಸರ್ಕಾರ ಇದೆಲ್ಲವನ್ನು ವಿಚಾರ ಮಾಡಿ ಇದರಲ್ಲಿ ರಾಜತಾಂತ್ರಿಕ ವಿಷಯಗಳೆಲ್ಲವೂ ಕೂಡ ಬರ್ತವೆ. ಆದರೆ ಅದು ಒಂದು ಭಾಗ ಏನು, ಅದು ಮುಖ್ಯವಾಗಿ ಏನು ಈ ಉಗ್ರಗಾಮಿಗಳಿದ್ದಾರೆ, ಉಗ್ರರಿದ್ದಾರೆ. ಇವತ್ತು ಸುಮಾರು ನಿನ್ನೆ ರಾತ್ರಿ ನೋಡಿದಾಗ 26-27 ಜನ, ಇವತ್ತು ದಿವಸ 27 ಜನ ಇದರಿಂದ ಅವರಿಂದ ಹತ್ಯೆಗೊಳ್ದು. ಇವ್ರನ್ನ ನಾವು ನಿರ್ದಾಕ್ಷಿಣ್ಯವಾಗಿ ತಗೊಂಡವ್ರ ಮೇಲೆ ನಾವು ಕ್ರಮ ಕೈಗೊಳ್ಬೇಕು. ಮತ್ತು ಇದನ್ನು ಈ ಉಗ್ರಗಾಮಿಗಳನ್ನ ಇವತ್ತೊಂದು ದಿವಸ ಮತ್ತೆ ಈ ಫೋರ್ಸಸ್ನ ನಾವು ಅಲ್ಲಿ ಹಾಕಿ, ಇವತ್ತು ಏನು ನಾವು ಶಾಂತವಾಗಿದೆ ಅಂತೆಲ್ಲ ಫೋರ್ಸಸ್ನ ಹಿಂದೆ ಸ್ವಲ್ಪ ಮಟ್ಟಿಗೆ ವಿಡ್ರಾ ಮಾಡ್ಕೊಂಡಿದ್ವಿ, ಅದು ಮತ್ತೆ ಇವತ್ತು ದಿವಸ ಅಲ್ಲಿ ಹಾಕಿ ಇವತ್ತು ದಿವಸ ಈ ಉಗ್ರಗಾಮಿಗಳು ಎಲ್ಲೆಲ್ಲಿ ಅಡಗಿದ್ದಾರೆ ಇವತ್ತು ದಿವಸ ಕಾಶ್ಮೀರ ಸುತ್ತಮುತ್ತ ಇವತ್ತನ್ನೆಲ್ಲವೂ ಕೂಡ ನಾವು ಗುಂಡಿಟ್ಕೊಳ್ಬೇಕು. ಮತ್ತು ಇದಕ್ಕೆ ಬೇರೆ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾರೆ. ಇವತ್ತು ಬೇರೆ ರಾಷ್ಟ್ರಗಳು ಯಾರು ಪಾಕಿಸ್ತಾನ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಮೇಲೂ ಕೂಡ ಕಠಿಣವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ದಿವಸ ಅದನ್ನು ಬೆಳಕಿಗೆ ತರಬೇಕು. ಅವ್ರ ಮೇಲೆ ನಾವು ನಿರ್ಬಂಧನೆ ಹೇರುವಂಥದ್ದು ಕಠಿಣ ಹಾಕುವಂಥದ್ದು ಕೂಡ ಆಗಬೇಕು. ಕೂಡ ಖಂಡನೆ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಲೋಕಲ್ ಜನನೂ ಇದನ್ನು ಖಂಡನೆ ಮಾಡಿದ್ದಾರೆ. ನಾವು ಈಗ ಸ್ವಲ್ಪ ಮತ್ತೆ ವ್ಯಾಪಾರ ಮಾಡಿಕೊಂಡು ನಾವು ಕೆಲಸ ಮಾಡ್ತಾಯಿದ್ವಿ, ನಾವು ಮುಸ್ಲಿಮರು ಮಾಡ್ತಿದ್ವಿ. ಅದು ಈ ಉಗ್ರಗಾಮಿಗಳು ಮಾಡೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಇವತ್ತು ದಿವಸ ಇದನ್ನು ಮಾಡಿದ್ದಾರೆ ಅಂದು ಕೂಡ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಹೀಗಾಗಿ ಇದು ಯಾವುದೇ ಧರ್ಮ ಜಾತಿ ಪ್ರಶ್ನೆ ಅಲ್ಲ. ಇವತ್ತು ದಿವಸ ಈ ಉಗ್ರದು ಒಂದು ಜಾತಿನೇ ಬೇರೆ. ಇದು ಇವ್ರನ್ನ ನಿರ್ದಾಕ್ಷಿಣ್ಯವಾಗಿ ಇವತ್ತು ದಿವಸ ಅದು ಮಾಡಬೇಕು. ಇದಕ್ಕೆ ಯಾರು ಕೂಡ ಅದಿಲ್ಲ, ಸ್ಥಳೀಯವಾಗಿ ಯಾರು ಕೂಡ ಸಪೋರ್ಟ್ ಮಾಡಿಲ್ಲ. ಸ್ಥಳೀಯವಾಗಿ ಅವರು ಪಾಪ ಉದ್ಯೋಗದಿಂದ ಭಾಳ ಸಂತೋಷದಿಂದಿದ್ರು. ಇವತ್ತು ದಿವಸ ಮತ್ತೆ ಎಲ್ಲವೂ ಕೂಡ ವಾಪಸ್ ಬರ್ತದೆ ಅಂತೇಳಿ ಎಲ್ಲ ಒಂದು ಕಡೆ ಮತ್ತೆ ನಾವು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ಈಗ ಮತ್ತೆ ಫೋರ್ಸಸ್ಸನ್ನು ಹಾಕಿ ಇವ್ರು ಎಲ್ಲೆಲ್ಲಿ ಅಡಗಿದ್ದಾರೆ ತಾಣಗಳಿದ್ದಾವೆ ಮತ್ತು ಎಲ್ಲೆಲ್ಲಿ ಇನ್ಫಿಲ್ಟ್ರೇಟ್ ಆಗ್ತಾರೆ ಬರ್ತಾರೆ ಎಲ್ಲವನ್ನು ಕೂಡ ಇದು ಮಾಡಿಕೊಂಡು
ಒಂದು ನಿರ್ಣಯ ತೆಗೆದುಕೊಳ್ತೀವಿ. ಕೊಟ್ಟೆ ಜೀವ ವಾಪಸ್ ಬರೋದಲ್ಲ, ಪರಿಹಾರ ಅಂತೂ ನಿಶ್ಚಿತವಾಗಿ ಕೊಟ್ಟೆ ಕೊಡ್ತೀವಿ. ಮತ್ತು ಸಂತೋಷ್ ಲಾಡನ್ನು ಈಗ ಮುಖ್ಯಮಂತ್ರಿ ಕಳಿಸಿದ್ದಾರೆ. ಎಲ್ಲ ರೀತಿಯ ಪರಿಹಾರಗಳನ್ನ ರಾಜ್ಯ ಸರ್ಕಾರ ಕೊಡ್ತಾರೆ. ಸರ್, ವಿಜಯಪುರ ಜಿಲ್ಲೆಯವರು ಯಾರಾದರೂ ಪ್ರವಾಸಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಜಿಲ್ಲಾಡಳಿತದಿಂದ ತರಿಸ್ಕೊಳ್ತಿದೆ. ಇಲ್ಲಿವರೆಗೆ ಬಂದಿಲ್ಲ. ಶಿವಮೊಗ್ಗದ ಒಂದು ಬಂದಿರುವಂಥದ್ದು, ಮತ್ತು ಇಲ್ಲಿ ಒಂದು ಬೆಂಗಳೂರು ಒಂದು ಬಂದಿರುವಂಥದ್ದು, ಬಿಜಾಪುರದಿಂದ ಯಾರಾದರೂ ಬಂದ ಅಲ್ಲ